ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶಕ್ಕೆ. ಸೊ ಈ ವಾರ ತೆರೆ ಕಾಣುತ್ತಿರುವ ಚಿತ್ರದ ತಾರೆಯೊಂದಿಗಿನ ವಿಶೇಷ ಕಾರ್ಯಕ್ರಮವೇ ಆರಕ್ಷಕನೊಂದಿಗಿನ ಪಯಣ. ಸೊ ಹಾಗಾದರೆ ಬನ್ನಿ ಈ ಪಯಣ ಆರಂಭಿಸೋಣ. ಮೊದಲನೇದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಾರು, ಬಸ್ಸು, ಗಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನಂಬಬೇಕಾಗಿದೆ ನಮ್ಮ ಕಾಲನ್ನು. ಹೀಗಾಗಿ ನಡ್ಕೊಂಡೆ ಶುರು ಮಾಡೋಣ. ನಮ್ಮ ಜೊತೆಗಿದ್ದಾರೆ ಕಾಲನ್ನು ನಂಬಿ ಬದುಕಿರುವ ಉಪೇಂದ್ರ ಅವರು. ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ. ಹೊಸ ವರ್ಷದ, ಸಂಕ್ರಾಂತಿಯ ಎಲ್ಲ ಹಬ್ಬಗಳ ಶುಭಾಶಯಗಳು. ಥ್ಯಾಂಕ್ ಯು. ಸೊ ನಮ್ಮ ರಿಯಲ್ ಸ್ಟಾರ್ ಅಂತ ನಾವು ಕರಿತೀವಿ, ಆ ಉಪ್ಪಿ ನಮ್ಮೊಂದಿಗಿದ್ದಾರೆ. ಉಪ್ಪಿ ನಮಗೆಲ್ಲ ತುಂಬ ಇಷ್ಟ. ಆದರೆ ಉಪ್ಪಿಗೆ ತುಂಬ ಇಷ್ಟ ಆಗಿರೋ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ಅವ್ರನ್ನ ನಾನು ನಿಮಗೆ ಅಲ್ಲ, ನಾನಲ್ಲ, ಇನ್ನೊಬ್ರು ಇದ್ದಾರೆ. ಇನ್ನೊಬ್ರು ಯಾರು? ಭೇಟಿ ಮಾಡಿಸ್ಲಾ ನಿಮಗೆ? ಖಂಡಿತ. ಎಲ್ಲಿ? ಬನ್ನಿ ನನ್ನ ಜೊತೆಗೆ. ಓಹೋ, ಜೈ ಗಣೇಶ. ಸೂಪರ್. ಉಪ್ಪಿ ನಿಮ್ಗೆ ಇಷ್ಟ ಅಲ್ವಾ ಗಣೇಶ ಅಂದ್ರೆ? ತುಂಬ ಇಷ್ಟ. ನಿಮ್ಮ ರೆಸಾರ್ಟಲ್ಲಿ ಕೂಡ ನೀವು ದೊಡ್ಡ ಗಣೇಶನ ಮೂರ್ತಿ ಹಾಕಿದ್ದೀರಾ. ಅದಕ್ಕೆ ನಂಗೆ ನೋಡಿದ ತಕ್ಷಣ ಅದು ನೆನಪು ಬಂತು. ಆಮೇಲೆ ನಿಮ್ಮ ಸಿನಿಮಾ ನೆನಪು ಬಂತು. ಗಣೇಶನಿಗೆ ತುಂಬ ನಂಟಿದೆ ನಿಮಗೆ. ಹೌದು. ಓಕೆ, ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಪರವಾಗಿಲ್ಲ ಸರ್, ಒಂಥರ ಪರವಾಗಿಲ್ಲ. ಚೆನ್ನಾಗಿದ್ದೀನಿ ಅಂತೇಳಿ ಚೆನ್ನಾಗಿದ್ದೀನಿ. ಓಕೆ, ಸೊ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮದು ಈ ವಾರ. ಆರಕ್ಷಕ ಅಂತ ಹೆಸರಿಟ್ಟಿದ್ದೀರಾ. ಆರಕ್ಷಕ ಅಂದರೆ ಪೊಲೀಸ್. ಸೊ ನೀವು ಏನು ಮಾಡ್ತಾ ಇದ್ದೀರಾ ಆರಕ್ಷಕ ಚಿತ್ರದಲ್ಲಿ? ಈಗಲೇ ಹೇಳಿದ್ರಿ ನೀವು, ಪೊಲೀಸ್ ಅಂತ. ಪೊಲೀಸ್ ಮತ್ತೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ಪೊಲೀಸ್ ಆಗಿ ಏನು ಮಾಡ್ತಾ ಇದ್ದೀರಾ? ಒಟ್ಟಾರೆ ಸಿನಿಮಾದಲ್ಲಿ ಏನು ಮಾಡ್ತಾ ಇದ್ದೀರಾ? ಕೆಲಸ ನಿಮ್ಮದು ತುಂಬ ಇದೆಯಾ, ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಹೇಗಿದೆ? ಒಂದು ಫಸ್ಟ್ ರೀಲಲ್ಲಿ ಬರ್ತೀನಿ, ಲಾಸ್ಟ್ ಕೆಲಸ ಇದೆ. ಓಕೆ, ಎಷ್ಟನೇ ಸಿನಿಮಾ ನಿಮ್ದಿದು? ಲೆಕ್ಕ ಹಾಕಿಲ್ಲ ಕರೆಕ್ಟಾಗಿ. ನಿಮ್ಗೆ ಟೈಮ್ ಇರಲ್ಲ ಲೆಕ್ಕ? ಅಯ್ಯೋ, ಆ ಥರ ಇಲ್ಲಪ್ಪ. ಸಂಖ್ಯೆಗಳಿಗಿಂತ ಗುಣಾತ್ಮಕ ಚಿತ್ರಗಳು. ಸೊ ಆರಕ್ಷಕ ಪೋಸ್ಟರ್ ನೋಡ್ತಾ ಇದ್ರೆ ತುಂಬ ಜನ ಅಂತ ಇದ್ದಾರೆ ಅದು ಒಂದು ಫಿಲ್ಮಿಂದು ಅಥವಾ ಆ ಥರ ಸೈಕಾಲಜಿಕಲ್ ಥ್ರಿಲ್ಲರ್ನ ಮಾತನ್ನು ತುಂಬ ಜನ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು, ನಾನೇ ಫಾರ್ ಎಕ್ಸಾಂಪಲ್ ನನಗನ್ನಿಸ್ತು ಹಿಸ್ ಬ್ಲಡ್ ಇಸ್ ಗ್ರೀನ್ ಅಂತಂದರೆ ಏನಾದರೂ ಈ ಕಾಡನ್ನು ಕಾಯುವ ಇದು ಅರಣ್ಯಾಧಿಕಾರಿ ಇರ್ಬೋದು ಅಂತ ಅನ್ನಿಸ್ತು. ಗ್ರೀನ್ ಕೂಡಲೇ ಈ ಸರೌಂಡಿಂಗ್ ಇಸ್ ಗ್ರೀನ್ ಅಂದರೆ ಆ ಥರ, ಬ್ಲಡ್ ಇಸ್ ಗ್ರೀನ್ ಅಂದರೆ ಬೇರೆ. ಅದು ಏನು? ಅದು ನೀವು ಸಿನಿಮಾ ನೋಡಬೇಕು. ಏನೋ ಎಲ್ಲರ ಬ್ಲಡ್ ರೆಡ್ ಇರುತ್ತಲ್ಲ, ಈ ಒಂದು ಯಾಕೆ ಗ್ರೀನ್ ಇರುತ್ತೆ? ನಿಜ ಹೇಳಬೇಕು ಅಂದರೆ ನಿಮ್ಗೆ ಗೊತ್ತಾ ನಿಜವಾದ ಬ್ಲಡ್ ಕಲರ್ ಏನು ಹೇಳಿ? ರೆಡ್ ಅಲ್ಲ, ಒಳಗಡೆ ಬ್ಲೂ ಇರುತ್ತೆ. ಅದು ಓಕೆ, ಬ್ಲೂಯಿಶ್ ಗ್ರೀನಿಶ್ ಒಂಥರ ಆ ಮಿಕ್ಸ್ಚರ್ ಇರುತ್ತೆ. ಅದು ಹೊರಗೆ ಬಂದು ಆ ಆಕ್ಸಿಜನ್ ತೆಗೆಲ್ತಿದ್ದಂಗೆ ರೆಡ್ ಆಗ್ಬಿಡುತ್ತೆ ಅದು. ಹೌದಾ? ಹೌದು. ಓಕೆ, ನೀವು ನೋಡಿ, ಒಳಗಡೆಯಿಂದ ನೋಡಿ, ಒಳಗಡೆ ಎಲ್ಲ ನೋಡಿ ಕಲರ್ ನೋಡಿ, ಯಾವ ಕಲರ್ ಇದೆ ಹೇಳಿ? ಓಕೆ, ಒಂಥರ ಗ್ರೀನಿಶ್ ಬ್ಲೂ. ಇದು ಕಟ್ ಮಾಡಿ ಹೊರಗಡೆ ಬಂದರೆ ರೆಡ್ ಥರ ಕಾಣಿಸುತ್ತೆ. ಓಕೆ, ಅಂದರೆ ನೀವು ನಿಜವಾಗ ಒಳಗಡೆ ಇರೋ ಬ್ಲಡ್ ಗ್ರೀನ್ ಅಂತ ಅಷ್ಟೇನಂತ ಬೇರೆ ಏನಾದರೂ ಕಾರಣ? ತುಂಬ ಟ್ರೂತ್ಫುಲ್ ಅಂತ. ಓಕೆ, ಇದರಲ್ಲಿ ಉಪ್ಪಿನ ನಾವು ಏನು ನಿರೀಕ್ಷೆ ಮಾಡ್ಬೋದು? ಉಪ್ಪಿ ಹೇಗೆ ಕಾಣ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಇಲ್ಲ, ಒಂದು ಮಾತ್ರ ಸತ್ಯ ಹೇಳ್ತೀನಿ. ನಾನೇ ಸಿನಿಮಾ ನೋಡಿದ್ದೀನಿ, ನನ್ನ ಸ್ನೇಹಿತರುಗಳೆಲ್ಲ, ನನ್ನ ಮನೆಯವರೆಲ್ಲ ನೋಡಿದ್ದಾರೆ. ಇದುವರೆಗೂ ನಾನು ಮಾಡಿದ ಎಲ್ಲ ಚಿತ್ರಗಳಿಗಿಂತ ತುಂಬ ವೆರೈಟಿ ಚಿತ್ರ. ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ಕೂಡ, ಆ್ಯಕ್ಟರ್ ಆಗಿ. ಈಗ ನಂದು ಉಪೇಂದ್ರ ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಮ್ಯಾನರಿಸಮು, ಒಂದು ಡೈಲಾಗ್ಸು, ಒಂದು ಸ್ಟೈಲು ಅದೆಲ್ಲ ಇರುತ್ತಲ್ಲ. ಇದ್ರ ಎಲ್ಲವೂ ಚೇಂಜ್ ಇದೆ ಇದರಲ್ಲಿ. ಪರ್ಫಾರ್ಮೆನ್ಸಿಂದ ಹಿಡಿದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು, ಲುಕ್ಸಿಂದ ಹಿಡಿದು ಟೋಟಲಿ ಬೇರೆ ಥರ ಇದೆ ಇದು. ಯಾಕಂದರೆ ಅದ್ರ ಕ್ರೆಡಿಟ್ ಪಿ ವಾಸು ಅವ್ರಿಗೆ ಹೋಗ್ಬೇಕು. ಓಕೆ, ಅವ್ರು ಟೋಟಲಿ ಗೆಟಪ್ಪಿಂದ ಹಿಡಿದು ಟೋಟಲ್ ಸ್ಕೆಚ್ ಹಾಕಿ ಹಿಂಗೆ ಬೇಕು, ಇದೇ ಥರ ಬೇಕು, ಈ ಥರ ಇನ್ನೊಂದು ಕ್ಯಾರೆಕ್ಟರ್ ಈ ಥರ ಬೇಕು, ಅದಾದ್ರೆ ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ಹಿಂಗೆ ಬರಬೇಕು. ಯಾಕಂದರೆ ಎಲ್ಲವೂ ಕತೆಗೆ ಪೂರಕವಾಗಿದೆ. ಇಲ್ಲಿ ಯಾಕೆ ಈ ಥರ ಗೆಟಪ್ ಬರುತ್ತೆ ಅಂದರೆ ಆಮೇಲೆ ಗೊತ್ತಾಗುತ್ತದು ಅವ್ನು ಹೆಂಗಿದ್ದ, ಅವ್ನು ಯಾರು, ಇನ್ನೊಬ್ಬ ಯಾರು, ಮತ್ತೊಬ್ಬ ಯಾರು, ಎಲ್ಲ ಪ್ರತಿಯೊಂದು ಕೂಡ ಓಪನ್ ಆಗೋದು ಕ್ಲೈಮ್ಯಾಕ್ಸಲ್ಲೇ. ಅಂದರೆ ಲಾಸ್ಟ್ 2-3 ರೀಲ್ಸು ಥ್ರಿಲ್ಲಿಂಗ್ ಆಗಿದೆ. ಅಲ್ಲಿವರೆಗೂ ಬರೀ ತಲೆಯಲ್ಲಿ ಹುಳ ಬಿಟ್ಕೊಂಡೇ ಕೂತ್ಕೋಬೇಕು ಪಿಕ್ಚರಲ್ಲಿ. ನಿಮ್ಮ ಕೇಸ್ನ ಕಂಡುಹಿಡಿಯೋ ಜವಾಬ್ದಾರಿನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಹೆಂಗೆ ಅಂದರೆ ಇವಾಗ ಒಂದು ಸೀನ್ ಓಪನ್ ಆಗುತ್ತೆ, ಟಕ್ ಅಂತ ಒಂದು ಫ್ಲ್ಯಾಶ್ ಬ್ಯಾಕ್ ಓಪನ್ ಆಗುತ್ತೆ. ಫ್ಲ್ಯಾಶ್ ಬ್ಯಾಕ್ ಥ್ರಿಲ್ಲಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ. ಓ, ಇದೇನೋ ಫ್ಲ್ಯಾಶ್ ಬ್ಯಾಕ್, ಏನೋ ಕತೆ ಇದೆ ಇಲ್ಲಿ ಅಂದರೆ ಮತ್ತೆ ವಾಪಸ್ ಕಂಟಿನ್ಯೂ ಆಗುತ್ತೆ ಕತೆ. ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ, ಅವಾಗ ಇದೇನಕ್ಕೆ ಓಪನ್ ಆಯ್ತು ಇಲ್ಲಿ ಅಂತ, ಇದು ಯಾಕೆ ಈ ಕತೆಗೆ ಏನು ಸಂಬಂಧ ಅಂತ. ಆಫ್ಟರ್ ಸಮ್ ಸೀನ್ ಗೊತ್ತಾಯ್ತು, ಓ ಇದು ಹೇಳಿದ್ದು ಇದಕ್ಕೋಸ್ಕರ, ಇದನ್ನ ವಿಷಯ ಹೇಳೋದಕ್ಕೋಸ್ಕರ ಆ ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಬಂತು.
ಆಮೇಲೆ ಇನ್ನೊಂದು ಓಪನ್ ಆಗೋದು, ಇಲ್ಲೊಂದು ಬೇರೆ ಕತೆ ಇದೆ ಅಂತ, ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲ ಒಂದೇ ಹುಳ ಬಿಡ್ತೀರಾ ಅಥವಾ ತುಂಬಾ ಹುಳ ಬಿಡ್ತೀರಾ ಅಂತ? ಎಲ್ಲ ಕಡೆ ಒಂದೊಂದು ಹುಳ ಇಲ್ಲ, ಒಂದೇ ಹುಳ ಬೇರೆ ಬೇರೆ ತರ ಕೊರಿತದೆ ತಲೆ. ಓಕೆ, ಈಗ ನೀವು ಒಂದು ಮಾತು ಹೇಳಿದಾಗ ನಾನು ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದ್ರಲ್ಲ, ಈ ಇನ್ನೊಂದು ಈ ಬೇರೆ ಬೇರೆ ಪಾತ್ರಗಳ ಅಥವಾ ಒಂದೇ ಪಾತ್ರಗಳ ಅಂದ್ರೆ ಉಪ್ಪಿನೇ ಬೇರೆ ಬೇರೆ ಥರ ಕಾಣ್ತಾರ ಅಂತ? ಅಲ್ಲ, ಉಪ್ಪಿನೇ ಬೇರೆ ಬೇರೆ ಥರ, ಬೇರೆ ಬೇರೆ ತರ ಕ್ಯಾರೆಕ್ಟರ್ಗಳ ಹೊರಗೆ ಬರುತ್ತೆ. ಓಕೆ, ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್, ಅದು ಎಷ್ಟು ಕ್ಯಾರೆಕ್ಟ್ರು, ಏನ್ ಕ್ಯಾರೆಕ್ಟ್ರು, ಯಾಕೆ ಈ ತರ ಬರ್ತಾ ಇದೆ, ಇವೆಲ್ಲವೂ ಸೇರಿನೇ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಅದು ಉಪ್ಪಿಮಯ ಒಂಥರ ಸಿನಿಮಾ. ಅಲ್ಲಲ್ಲ, ಉಪ್ಪಿಮಯ ಅಲ್ಲ, ಇದು ವಾಸುಮಯ ಅಂತಾನೆ ಹೇಳ್ಬೇಕು. ಅಂದ್ರೆ ಅವರು ಸ್ಕ್ರೀನ್ ಪ್ಲೇ ನಂಗೆ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಥಾಟ್ ಅದ. ಫಸ್ಟ್ ನನ್ನ ಹತ್ರ ಬಂದು ಕತೆ ಹೇಳಿದಾಗ ಒಂದು ಲೈನ್ ಹೇಳಿದ್ರು, ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನ, ಸರ್ ಇದು ಕತೆನ ಸ್ಕ್ರೀನ್ ಪ್ಲೇ ಫುಲ್ ಅದು ಕಮರ್ಷಿಯಲ್ ಆಗಿ ಮಾಡಕ್ ಸಾಧ್ಯ ಹೇಳಿದ್ರು? ಒಳ್ಳೆ ಎಳೆ ಅಲ್ಲ, ಹೇಳೇ ನೀವು ಇದನ್ನ ಸ್ಕ್ರೀನ್ ಪ್ಲೇ ಮಾಡಕ್ಕೆ ಸಾಧ್ಯ, ನಾನು ಮಾಡ್ಕೊಂಬರ್ತೀನಿ ಅಂತ ಒಂದು 20 days ಬಿಟ್ಟು ವಾಪಸ್ ಬಂದು ಸ್ಕ್ರೀನ್ ಪ್ಲೇ ಹೇಳಿದ್ರು. ಅವ್ರು ಹೇಳಿದ ಕತೆನ ಹೆಂಗೆ ಹೆಣದಿದ್ರು ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಬಟ್ ಏನಂದ್ರೆ ಮತ್ತೆ ನನಗೆ ಮೆಮೊರೈಸ್ ಮಾಡ್ಕೊಳಕ್ಕಾಗಲಿಲ್ಲ ಆ ಕತೆನ. ಮತ್ತೆ ಹೆಂಗೆ ಅದು ಫಸ್ಟ್ ಸೀನ್ ಆಮೇಲೆ ಏನು ಹೇಳಿದ್ರು, ಅದಾದ್ಮೇಲೆ ಇದಾದ್ಮೇಲೆ ಇದು ಬರುತ್ತೆ, ಆಮೇಲೆ ಗೊತ್ತಾಗ್ಲಿಲ್ಲ. ಮತ್ತೆ ಇನ್ನೊಂದ್ಸತಿ ಕತೆ ಕೇಳೋದು ಅವ್ರ ಹತ್ರ, ಅವ್ರು ಪಕ್ಕ ಹೇಳೋರು ಬಿಗಿನ್ ಟು ಎಂಡ್. ನನಗೆ ಇನ್ನೊಂದ್ಸತಿ ರಿಪೀಟ್ ಮಾಡೋಕ್ಕೆ ಆಗಲಿಲ್ಲ ಅದನ್ನ. ಇಡೀ ಶೂಟಿಂಗ್ ಸ್ಪಾಟರೆಲ್ಲ ಬರೀ ಅದೇ ಡಿಸ್ಕಷನ್, ಸರ್ ಅದು ಹೆಂಗೆ ಸರ್, ಈ ಥರ ಬಂದರೆ ನಾನು ಹೆಂಗೆ, ಅದು ಅಲ್ಲಿಗೆ ಇದು ಸರಿ ಹೋಗುತ್ತಾ, ಇಲ್ಲ ನಾನು ಅವತ್ತು ಹೇಳಿದ್ನಲ್ಲ ನಿಮಗೆ ಇದು ಹಿಂಗೆ ಬರುತ್ತೆ ಅದಕ್ಕೋಸ್ಕರ ಈ ಥರ ಬೇಕು ಅಂತ, ಬರೀ ಇದೇ ಥರ ಟೋಟಲ್ ಇಡೀ ಪಿಕ್ಚರ್ ಫುಲ್ ಬರೀ ಡಿಸ್ಕಷನ್. ಅಂದ್ರೆ ಬುದ್ಧಿವಂತರಿಗೆ ಮಾತ್ರ ನೀವು ಹೇಳಿದ್ರಲ್ಲ, ಇದು ಅತಿ ಬುದ್ಧಿವಂತರಿಗೆ. ಹೌದು. ಇವತ್ತೇನದು ಮಿಲ್ಕು ಸರ್. ಮಿಲ್ಕ್ ಅಂದ್ರೆ ಯಾವ ಮಿಲ್ಕು? ಕತ್ತೆ ಮಿಲ್ಕ, ಕುದುರೆ ಮಿಲ್ಕ, ಎಮ್ಮೆ ಮಿಲ್ಕ, ನಾಯಿ ಮಿಲ್ಕ, ಕೋತಿ ಮಿಲ್ಕ? I am Dr. Manjunath, all in all in this hospital. ಓಕೆ, ಈಗ ಇನ್ನೊಂದು ಸರ್ಪ್ರೈಸ್ ನೋಡಿ ನಿಮಗೆ. ಓಹೋ ಇಂದ ಹೊಸ ತೊಗೊಂಡ್ರೆ ಕಾರು? ಅಲ್ಲ, ಹಂಗ ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ. ಓಕೆ, ಒಂಥರ ಬೇರೆ ಥರ ಮಾಡೋಣ ಅಂತ ಅನ್ಕೊಂಡು ಈ ಥರ ಒಂದು ಜೀಪನ್ನ. ಚೆನ್ನಾಗಿದೆ ಸೂಪರ್. ಓಪನ್ ಜೀಪಾ? ಓಪನ್ ಜೀಪ್ ನೀವು ಓಡಿಸ್ತೀರಾ? ನಾನು ಓಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ಬನ್ನಿ, ನೀವು ಭಯ ಇಲ್ಲ ಅಂದ್ರೆ ಓಡಿಸ್ತೀನಿ, ಏನು ತೊಂದರೆ ಇಲ್ಲ, ಬನ್ನಿ. ಕುಚ್ಚು ಕುಚ್ಚು ಅಂತೂ ಎಲ್ಲ ಒಳಗೆ ಉಕ್ಕಿ ಉಕ್ಕಿ ಬಂತು ಪ್ರೀತಿ ನನಗೆ. ಸೊ ಉಪಿ, ಈ ಕಾರ್ ಜೀಪು ಕೃಷ್ಣ ಪ್ರಜ್ವಲ್ ಅವ್ರು ಕೊಡಿಸಿದ್ದು ನಮಗೆ. ಹೌದಾ? ಓಕೆ, ನಿಮ್ಮ ಚಿತ್ರದಲ್ಲಿ ಈ ಥರದ್ದು ಏನಾದರೂ ಇದೆಯಾ? ಈ ಥರ ಜೀಪು ಇದೆ, ಕಾರು ಇದೆ. ಓಕೆ, ಪೊಲೀಸ್ ಅಂದಮೇಲೆ ನಿಮಗೆ ಪೊಲೀಸ್ ಜೀಪ್ ಇರಲೇಬೇಕಲ್ಲ? ಇರಲೇಬೇಕಲ್ಲ. ಓಕೆ, ಎಸ್. ಇದು ಸ್ವಲ್ಪ ಸ್ಟೇರಿಂಗ್ ಕಷ್ಟ ಇದೆ, ಇರಲಿ ಕಷ್ಟಪಟ್ಕೊಂಡೆ ಮಾಡೋಣ. ಚೆನ್ನಾಗಿದೆ ಒಂಥರ, ಹೋಗಿ ಬ್ಯೂಟಿಫುಲ್. ಓಕೆ, ಉಪಿ, ನಿಮಗೆ ಈ ಗಾಡಿಗಳ ಬಗ್ಗೆ ಮೋಹ, ಪ್ರೀತಿ, ನಿಮ್ಮ ಮತ್ತು ಗಾಡಿಗಳ ನಡುವಿನ ಸಂಬಂಧ ಅಷ್ಟೊಂದಿಲ್ಲ ನನಗೆ. ಅಷ್ಟೊಂದಿಲ್ಲ? ಓಕೆ, ಸ್ವಲ್ಪ ಮೊದಲಿತ್ತಿವಾಗಂತೂ ಏನೂ ಇಲ್ಲ, ಯಾವ ಗಾಡಿ ಸಿಕ್ಕರೂ ಹೋಗ್ತಾ ಇರ್ತೀನಿ. ಓಕೆ, ನೀವೇ ಇದೇ ಬೇಕು ಆ ಥರ, ಹಮ್ಮರ್ ಆ ಥರದ್ದು? ಇಲ್ಲಪ್ಪ, ಆ ಥರ ನೋಡಿಲ್ಲ ಇನ್ನು. ಓಕೆ ಓಕೆ, ಇನ್ನು ಈ ಗಾಡಿನಲ್ಲಿ ಕೂತ್ಕೊಂಡು ಈ ಥರ ಹೋಗ್ಬೇಕಾದ್ರೆ ನನಗೆ ತುಂಬ ಹಾಡುಗಳು ನೆನಪು ಬರ್ತವೆ. ನಿಮ್ಗೆ ಯಾವ ಹಾಡು ನೆನಪು ಬರುತ್ತೆ ಈ ಥರದ್ದು ಸೀಕ್ವೆನ್ಸ್? ನನಗೆ ಇದು ತುಂಬ ಜ್ಞಾಪಕ ಬರುತ್ತೆ, ಅಣ್ಣ ಅವ್ರದ್ದು. ಎಸ್, ಪ್ರೇಮದ ಕಾಣಿಕೆ. ಪ್ರೇಮದ ಕಾಣಿಕೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆ ಗೆಲ್ಲಿ ಕೊನೆಗಿದೆ, ಏಕೆ ಕನಸು ಕಾಡುವೆ. ಇದರಲ್ಲಿ ನಿಧಾನಿಸದೆ ಬೇಡ, ನಿಧಾನಕ್ಕೆ ಹೋಗ್ತಾ ಇದೆ. ಓಕೆ, ಅದು ಇಷ್ಟನ ಹಾಡು ನಿಮಗೆ? ಸಖತ್ತಾಗಿದೆಯಲ್ವಾ? ಬ್ಯೂಟಿಫುಲ್ ಮೀನಿಂಗ್. ಹೌದು, ಅಂದರೆ ಒಂದು ಜೀವನದ ಬಗ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದಾರಲ್ವಾ? ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಎರಡು ಬಯಸಿದಾಗ ಕಾಣಸಿಗುವ ಎರಡು ಮುಖಗಳು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಚಿ ಉದಯಶಂಕರ್ ಅಮೇಝಿಂಗ್ ಲೈನ್ಗಳು. ಅದರ ಸಲುವಾಗಿ ಅದು ಈವರೆಗೂ ಉಳ್ಕೊಂಡಿದೆ ಹಾಡು ಅಲ್ವಾ? ಯಾವಾಗ ಇನ್ನು ಈ ಆರಕ್ಷಕನಲ್ಲಿ ಇಬ್ಬರು ಹುಡುಗಿರಿದ್ದಾರೆ. ನೀವು ಇಷ್ಟೆಲ್ಲ ಏನೇನೋ ತಲೆಗೆ ಹುಳ ಬೇಡ ಕೆಲಸಗಳ ಮಧ್ಯೆ ಮತ್ತು ನಿಮ್ಮ ಇನ್ಸ್ಪೆಕ್ಟರ್ ಈ ಇದರ ಮಧ್ಯೆ ಇಬ್ಬರ ಜೊತೆ ನೀವು ಏನು ರೊಮ್ಯಾನ್ಸ್ ಮಾಡೋಕ್ಕೆ ಟೈಮ್ ಇದೆಯಾ ನಿಮಗೆ ಆ ಸಿನಿಮಾದಲ್ಲಿ, ಅಥವಾ ಹೇಗೆ? ಇಲ್ಲ, ಇದು ರೊಮ್ಯಾನ್ಸ್ಗಿನ್ನ ಕತೆಗೋಸ್ಕರ ಬರೋವಂಥದ್ದು ಇಬ್ಬರು ಕ್ಯಾರೆಕ್ಟರ್ ಕೂಡ. ಓಕೆ, ಆ ಸ್ಟೋರಿಗೆ ಬೇಕಾಗಿರೋದಕ್ಕೋಸ್ಕರ ಬರೋದು, ನಾಟ್ ಫಾರ್ ಓನ್ಲಿ ರೊಮ್ಯಾನ್ಸು ಇದಕ್ಕೋಸ್ಕರ ಅಲ್ಲ. ಒಬ್ಳು ರಿಯಲ್ ಕತೆಲಿ ಬರ್ತಾ ಇರ್ತಾಳೆ, ಒಬ್ಳು ಫ್ಲಾಶ್ ಬ್ಯಾಕ್ ಕತೆಲಿ ಬರ್ತಾ ಇರ್ತಾಳೆ. ಓಕೆ, ಅಂದ್ರೆ ಇಬ್ರು ಹೀರೋಯಿನ್ಸ್ ನಿಮಗೆ? ಹೌದೌದು. ಓಕೆ, ಸಿನಿಮಾ ಮುಗಿದ್ಮೇಲೆ ಎಲ್ಲ ಅರ್ಥ ಆಗುತ್ತೆ ತಾನೆ? ಖಂಡಿತ ಅರ್ಥ ಆಗುತ್ತೆ. ತಲೆಗೆ ಹುಳ ಬಿಟ್ಕೊಂಡು ಹೋಗೋದು ಬೇಡ. ಆದ್ಮೇಲೆ ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಅದು ಬೇರೆ ನೋಡ್ರೆ ಮಜಾ ಇರುತ್ತೆ ಆಕ್ಚುಲಿ. ಹೌದಾ? ಬೇರೆ ತರ ಅನ್ಸುತ್ತೆ ಸಿನಿಮಾ. ಕುಚ್ಚು ಕುಚ್ಚು ಅಂತೂ ಎಲ್ಲ ಒಳಗೆ ಉಕ್ಕಿ ಉಕ್ಕಿ ಬಂತು ಪ್ರೀತಿ ನನಗೆ. ಓಕೆ, ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಅಂತಾರೆ, ಹೌದಾ? ಹೌದು, ಒಂಥರ ಹಾಗ ಸೈಕಲಾಜಿಕಲ್ ಥ್ರಿಲ್ಲರ್. ಉಪಿ, ಇನ್ನು ನೀವು ಒಬ್ಬ ಆಕ್ಟರ್ ಆಗಿ ನೀವು ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡಿದ್ರಿ ಈ ಪಾತ್ರನ? ತುಂಬಾನೇ ಎಂಜಾಯ್ ಮಾಡಿದೆ. ಯಾಕಂದ್ರೆ ವೆರಿ ಪೆಕ್ಯುಲಿಯರ್ ಕ್ಯಾರೆಕ್ಟರ್,
ಪೊಲೀಸ್ ಆಫೀಸರ್ ಒಂದು ಕ್ಯಾರೆಕ್ಟರ್, ಇನ್ನೊಂದು ತರ ಕ್ಯಾರೆಕ್ಟರ್, ಮತ್ತೊಂದು ಇನ್ನೊಂದು ತರ ಕ್ಯಾರೆಕ್ಟರ್ ಬರುತ್ತೆ. ಎಷ್ಟು ಕ್ಯಾರೆಕ್ಟರ್ ಇದೆ ನಿಮ್ದು? ಅದನ್ನ ನೀವು ಸಿನಿಮಾ ನೋಡಿ. ಓಕೆ. ಇನ್ನು ಯಾಕೆ ಅಂತಂದ್ರೆ ಒಬ್ಬ ನಿರ್ದೇಶಕನ ಜೊತೆಗೆ ನೀವು ಒಬ್ಬ ನಟ ಕೂಡ ಹೌದು, ತುಂಬ ವರ್ಷಗಳಿಂದ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ಪಿ ಅಂತ ಅಂದ ತಕ್ಷಣ ನನಗೆ ನಿರ್ದೇಶಕ, ಕೆಲವರು ನಿರ್ದೇಶಕ ಅನ್ಸುತ್ತೆ, ಕೆಲವರಿಗೆ ನಟ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಉಪ್ಪಿ? ಉಪ್ಪಿ ಅಂದ್ರೆ ನಿಮಗೇನು? ಉಪ್ಪಿ ಅಷ್ಟೇ. ನನಗೇನು ಇಲ್ಲ. ಕೆಲಸ ತುಂಬಾ ಸತಿ ಅನ್ಸುತ್ತೆ ಉಪೇಂದ್ರಗೋಸ್ಕರ, ಉಪೇಂದ್ರ ಅನ್ನೋ ಬ್ರ್ಯಾಂಡ್ಗೋಸ್ಕರ ಇವನು ಕೆಲಸ ಮಾಡ್ತಾನೆ ಇರ್ತಾನೆ. ಅದು ಯಾವ ಉಪೇಂದ್ರ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ನಟ ಉಪೇಂದ್ರನೋ ನಿರ್ದೇಶಕ? ನಟ, ನಿರ್ದೇಶಕ ಯಾರೇ ಇರ್ಬೋದು, ಉಪೇಂದ್ರ ಅವನಿಗೋಸ್ಕರ ಒಳಗಿರೋ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ ಅಷ್ಟೇ. ಒಳಗಿರೋ ಒಬ್ಬ ಯಾರು? ಅವನ ನಟನ ನಿರ್ದೇಶಕನ? ಗೊತ್ತಿಲ್ಲ. ನನ್ನ ಮುಟ್ಟಿ ನೋಡೋಣ. ನನ್ನ ಕೈಯಲ್ಲ, ನನ್ನ ಮುಟ್ಟಿ. ನಾನೆಲ್ಲಿದ್ದೀನಿ ಮುಟ್ಟಕ್ಕಾಗಲ್ಲ, ನೋಡ್ಬೋದು ಅಷ್ಟೇ. ಹಾಗೆಲ್ಲ ನೋಡ್ಬೋದು ಅಷ್ಟೇ. ನಟ ಉಪ್ಪಿಯ ಒಳಗಡೆಯ ಒಂದು ಇದಿರುತ್ತಲ್ಲ, ಪಾತ್ರಗಳಿಗೋಸ್ಕರ ಒಂದು ತುಡಿತ ಇರುತ್ತಲ್ಲ, ಆ ತುಡಿತ ಸ್ವಲ್ಪ ಮಟ್ಟಿಗಾದ್ರೂ ಈ ಪಾತ್ರದ ಮೂಲಕ ಅಂದ್ರೆ ಸ್ವಲ್ಪ ಓಕೆ ಒಂದೇನೋ ಮಾಡಿದೆ ಅಂತ ಅನಿಸ್ತು ನಿಮಗೆ? ನಿಜವಾಗ್ಲೂ ನಟನಾಗಿ ನಿಜವಾಗ್ಲೂ ತೃಪ್ತಿ ಕೊಟ್ಟಿದೆ ಈ ಪಿಕ್ಚರ್. ಒಂದು ಸ್ಯಾಟಿಸ್ಫ್ಯಾಕ್ಷನ್, ಏನು ರಕ್ತ ಕಣ್ಣೀರು ಮಾಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ವಾ ಆ ಥರ. ಒಂದು ತುಂಬ ಟಯರ್ಡ್ ಆಗಿ ಒಂದು ಧನ್ಯತಾ ಭಾವ, ಕಷ್ಟಪಟ್ಟು ಅದನ್ನ ನೋಡಿದಾಗ ಒಂದು ಖುಷಿ ಆಗುತ್ತೆ, ಮಾಡಿದಾಗ ಒಂಥರ ಖುಷಿ ಇರುತ್ತೆ, ಅದನ್ನ ನೋಡಿದಾಗ ಒಂಥರ ಖುಷಿ, ಇನ್ಯಾರೋ ಹೇಳಿದಾಗ ಒಂಥರ ಖುಷಿ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಒಂದು ಇದು ಮಾಡಿದ್ದೀನಿ, ನಮ್ಮ ಮನೇಲಿ ಬೈದ್ರು, ತುಂಬಾ ಬೈದ್ರು ನನಗೆ. ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಇದು ಬರುತ್ತೆ, ಅವನು ಮಾಡಿ ಮೇಲಿಂದ ಕೆಳಗಡೆವರೆಗೂ ಬೀಳ್ಬೇಕು, ಅದನ್ನ ಡೈರೆಕ್ಟ್ರು ಡೂಪ್ ಹಾಕೋಣ ಅಂದ್ರು. ಇಲ್ಲ ನಾನೇ ಮಾಡ್ಬಿಡ್ತೀನಿ, ಅದೇನೋ ಒಂಥರ ಅನ್ನಿಸ್ಬಿಟ್ಟು ನಾನೇ ಮಾಡಬೇಕು ಅಂತ. ಅಲ್ಲಿಂದ ಫುಲ್ ನಾನೇ ಉರುಳ್ಕೊಂಬಂದ್ಬಿಟ್ಟಿದ್ದೀನಿ ಒಂದೇ ಶಾಟ್ಗೆ. ಹೌದಾ? ಅದನ್ನ ನೋಡಿ ನಮ್ಮಲ್ಲಿ ತುಂಬಾ ಇದು ಮಾಡಿದ್ರು, ಯಾಕೆ ಆ ಥರ ರಿಸ್ಕ್ ತೊಗೊಂತೀರಿ, ಎಲ್ಲರೂ ಹೇಳಿದ್ರು ಅಷ್ಟೊಂದು ರಿಸ್ಕ್ ಯಾಕೆ ತೊಗೊಂತೀರಾ ಅಂತ. ಅದೇನೋ ತುಂಬಾ ಖುಷಿ ಅನ್ನಿಸ್ತದೆ ಮಾಡ್ಬೇಕಾರೆ, ಯಾಕೆ ಬರ್ಬೋದು ಅನ್ನಿಸ್ತು ನನಗೆ ಅಲ್ಲಿಂದ ಮೇಲಿಂದ ಕೆಳಗಡೆವರೆಗೂ. ಅಲ್ಲಿ ಒಬ್ಬರೇ ಉರುಳಿದ್ರ ಅಥವಾ ಹೀರೋ ಒಬ್ಬನೇ? ಓಕೆ, ಹಂಗಾರೆ ಕಷ್ಟಪಟ್ಟಿದ್ರೆ ನಿಜವಲ್ಲ. ಇಲ್ಲ, ಅದು ಒಬ್ರು ಉರುಳೋದು ಕಷ್ಟ, ಇಬ್ರು ಇಲ್ಲಿ ಸಾಧ್ಯನೇ ಇಲ್ಲ. ಹೌದಾ? ಬಟ್ ನಮ್ಮ ಸಿನಿಮಾಗಳಲ್ಲಿ ಇಬ್ರು ಆ ಥರ ಉರುಳೋದು ತುಂಬಾ ಆ ಥರ ಅಲ್ಲ, ಇದು ಮೆಟ್ಲುಗಳಿಂದ ಉರುಳೋದು. ಫುಲ್ ಮೇಲಿಂದ ಫಸ್ಟ್ ಫ್ಲೋರ್ ಇಂದ ಕೆಳಗೆ ಬಂದ್ಬಿಡ್ತೀನಿ, ಡೌನ್ ಫ್ಲೋರ್ ವರ್ಗು. ಒಂದೇ ಸತಿ ಹಂಗೆ ತಲೆ ತಿರುಗಿ ಹಂಗೆ ಉರುಳಿ ಕೆಳಗೆ ಬಂದು ಬೀಳ್ತೀನಿ. ಕೆಳಗಡೆ ಮೇಲೆ ಏನಾಗಿಲ್ಲ ನಿಮಗೆ? ಮಾಡ್ಬಿಟ್ಟೆ, ಗೊತ್ತಿಲ್ಲ. ಆದರೂ ಯು ಶುಡ್ ಟೇಕ್ ಪ್ರಿಕಾಷನ್ಸ್ ಅಲ್ವಾ? ನಿಮ್ಮ ಅಭಿಮಾನಿಗಳು ತುಂಬ ನಿಮ್ಮ ಬಗ್ಗೆ. ಇಲ್ಲ, ಅಭಿಮಾನಿಗಳಿಗೋಸ್ಕರನೇ ಮಾಡಿರೋದು, ಅವ್ರು ಖುಷಿ ಪಡ್ತಾರೆ ನಿಜ ಹೇಳ ನೋಡಿ. ನೀವು ಬಚ್ಚಿಟ್ರು ಆ ಪೇಷಂಟ್ ನಾನು ನೋಡಿದೆ. ಸೊ ಉಪ್ಪಿಯವ್ರ ಜೊತೆಗಿನ ಆರಕ್ಷಕನ ಈ ಪಯಣ ಮುಂದುವರ್ಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಆರಕ್ಷಕ